ಮತ್ತೊಂದು ಕಡೆ ರಾಜ್ಯದಲ್ಲಿ ವಕ್ಫ್ ವಿರುದ್ಧದ ಆಂದೋಲನ ಏನಿದೆ ಅದು ಮುಂದುವರಿತಾ ಇದ್ದು ಮತ್ತೊಂದು ಹಂತದ ಹೋರಾಟಕ್ಕೆ ಬಿಜೆಪಿಯ ರೆಬೆಲ್ ಟೀಮ್ ಇದೀಗ ಸಜ್ಜಾಗಿದೆ. ಈ ಬಗ್ಗೆ ಖುದ್ದು ರಮೇಶ್ ಜಾರಕಿಹೊಳಿ ಸುಳಿವನ್ನ ಕೊಟ್ಟಿದ್ದಾರೆ. ಈ ನಡುವೆ ಸಿಎಂ ಹೇಳಿದ 150 ಕೋಟಿ ಆಫರ್ ಕದನ ಕೂಡ ಜೋರಾಗಿ ನಡೀತಾ ಇದೆ ನೋಡಿ. ವಕ್ಫ್ ವಿವಾದ ರಾಜ್ಯದಲ್ಲಿ ಸಾಕಷ್ಟು ಗದ್ದಲ ಎಬ್ಬಿಸಿತ್ತು. ಬಿಜೆಪಿಯಂತೂ ಬಣಗಳಾಗಿ ಒಡೆದ್ರು ವಕ್ಫ್ ವಿರುದ್ಧ 4 ದಿಕ್ಕುಗಳಿಂದಲೂ ಸಮರ ಸಾರಿತ್ತು. ಆದರೆ ಈ ಕದನ ಇನ್ನೂ ನಿಂತಿಲ್ಲ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೆ ಬಂದಿದ್ದು ಉಂಟು. ವಿಪಕ್ಷ ನಾಯಕ ಅಶೋಕ್, ವಿಜಯೇಂದ್ರ ಹಾಗೂ ಯತ್ನಾಳ್ ವಕ್ಫ್ ವಿಚಾರವಾಗಿ ಚರ್ಚೆಗೆ ಪಟ್ಟು ಹಿಡಿದಿದ್ರು. ಇಷ್ಟೇ ಅಲ್ಲ, ನಿನ್ನೆಯಷ್ಟೇ ಯತ್ನಾಳ್ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಆಯ್ಕೆ ಅನುಪಾತದ ಮಾನದಂಡ ಕುರಿತಂತೆ ಪ್ರಶ್ನಿಸಿದ್ರು. ಯತ್ನಾಳ್ ಪ್ರಶ್ನೆಗೆ ಜಮೀರ್ ಇಂದು ಉತ್ತರ ಕೊಟ್ಟಿದ್ದಾರೆ. ಸುವರ್ಣಸೌಧದ ತಮ್ಮ ಕಚೇರಿಗೆ ಯತ್ನಾಳ್ ಕರೆಸಿಕೊಂಡು ಜಮೀರ್ ಅಹಮದ್ ಖಾನ್ ಇಂಚಿಂಚಾಗಿ ಉತ್ತರ ಕೊಟ್ಟಿದ್ದಾರೆ. ಜಮೀರ್ ಭೇಟಿ ಬಗ್ಗೆ ಮಾತನಾಡಿದ ಯತ್ನಾಳ್, ನಾನು ಭೇಟಿ ಕೊಟ್ಟಿದ್ದು ಸರ್ಕಾರಿ ಕೆಲಸಕ್ಕೆ ಹೊರತು ವೈಯಕ್ತಿಕ ಕೆಲಸಕ್ಕೆ ಅಲ್ಲ ಅಂದ್ರು. ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು, ಅವರ ಎಲ್ಲ ಅಧಿಕಾರಿಗಳು ಬಂದಿದ್ರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಲ್ಲೇನು ಬಿರಿಯಾನಿ ತಿಂದಿಲ್ಲ. ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ವಕ್ಫ್ ವಿರುದ್ಧ ಮತ್ತೊಮ್ಮೆ ಸಮರಕ್ಕೆ ಸಜ್ಜಾದ ರೆಬಲ್ ಟೀಮ್. ವಕ್ಫ್ ವಿರುದ್ಧ ಹೋರಾಟದ ವಿಚಾರವಾಗಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, 2ನೇ ಹಂತದ ಹೋರಾಟ ಸಂಬಂಧ ಡೇಟ್ ಫಿಕ್ಸ್ ಮಾಡಿಕೊಂಡಿದ್ದೇವೆ ಎಂದರು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರಣ ನಾನು ಆಹ್ವಾನ ಮಾಡಿದೆ. ಎಲ್ಲರೂ ಒಂದು ಕೂಡಿ ಊಟ ಮಾಡಿದ್ದೇವೆ. ನಮ್ಮ ಮುಂದಿನ ಹಂತದ ವಕ್ಫ್ ಬಗ್ಗೆ ಚರ್ಚೆ ಮಾಡಿ 2ನೇ ಹಂತದ ಅತಿ ಶೀಘ್ರ ಬಳ್ಳಾರಿಯಲ್ಲಿ ಬಹುಶಃ ಈ ಕೊನೆಯ ಮಂತ್ ಎಂಡಕ್ಕೆ 2ನೇ ಹಂತ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಹುಶಃ 26-27 ಆಗ್ಬೋದು. ಇಷ್ಟೆಲ್ಲ ಮಾತಿನ ಕಾಳಗದ ನಡುವೆ ವಕ್ಫ್ಗೆ ಸೇರಿದಂತೆ ಜಮೀನು ಒತ್ತುವರಿ ತೆರವು ಕೋರಿದ್ದ ಪಿಐಎಲ್ ಅನ್ನ ಹೈಕೋರ್ಟ್ ವಜಾ ಮಾಡಿದೆ. ಸೈಯದ್ ಎಜಾಜ್ ಅಹಮದ್ ಅನ್ನೋರು ವಕ್ಫ್ ಭೂಮಿ ಒತ್ತುವರಿ ತೆರವು ಬಗ್ಗೆ ನ್ಯಾಯಾಂಗ ತನಿಖೆ ಕೋರಿದ್ರು. ರೈತರಿಗೆ ನೀಡಿದ್ದ ನೋಟಿಸ್ ಹಿಂಪಡೆದ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿದ್ರು. ಆದರೆ ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಊರ್ಜಿತವಲ್ಲವೆಂದು ಆದೇಶ ನೀಡಿದೆ. ಇದು ವಕ್ಫ್ ಕದನ ಆದರೆ ಮತ್ತೊಂದು ಕಡೆ 150 ಕೋಟಿ ಆಫರ್ ಯುದ್ಧವೂ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ನಾಯಕರು ಇಂದು ಕೂಡ ಬೆಂಕಿ ಉಂಡೆಯಂತಾಗಿದ್ದಾರೆ. ನನ್ನೇ ಮುಖ್ಯಮಂತ್ರಿಗಳಿಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ. ಆರೋಪಗಳು ಒಂದು ಕಡೆ, ಅನ್ವರ್ ಮಾನಪ್ಪಾಡಿ ಅವರು ನನ್ನ ಬಗ್ಗೆ ಏನು ಹೇಳಿದರೆ ಅದನ್ನ ಒಪ್ತೇವೆ, ಆದರೆ ಅನ್ವರ್ ಮಾನಪ್ಪಾಡಿ ವರದಿನ ಒಪ್ಪಲ್ಲ ಅಂದ್ರೆ ಹೆಂಗಾಗ್ತದೆ? ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ? ಸಿದ್ದರಾಮಯ್ಯನವ್ರು ಹತಾಶೆ ಆಗಿಬಿಟ್ಟಾರೆ. ಈ ರೀತಿ ಮುಖ್ಯಮಂತ್ರಿಯ ನಡವಳಿಕೆ ನೋಡಿದ್ರೆ ಅವರು ಎಲ್ಲೋ ಒಂದು ಭಯ ಬಂದಿದೆ, BJP ಬಗ್ಗೆ ಭಯ ಬಂದಿದೆ. ಎಲ್ಲೋ ಕಾಂಗ್ರೆಸ್ನವರಿಗೆ ಒಳಗೊಳಗೆ ಕುಂಬಳಕಾಯಿ ಅಂತ ಹೇಳಿದ ತಕ್ಷಣ ಹೆಗಲು ಒರೆಸಿಕೊಳ್ಳುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ಆದ ಕಾರಣ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗುವಂಥ ಅವಶ್ಯಕತೆ ಇದೆ, ತನಿಖೆ ಮಾಡಬೇಕು. ಬಿಜೆಪಿ ನಾಯಕರ ಮಾತಿಗೆ ರಿಯಾಕ್ಟ್ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಅಸೆಂಬ್ಲಿಯಲ್ಲಿ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಮಾತನಾಡೋಣ ಅಂದ್ರು. ಅದೆಲ್ಲ ಅಸೆಂಬ್ಲಿಲಿ ದಾಖಲೆ ತಗೊಂಡು ಮಾತಾಡೋಣ. ರಾಜ್ಯದಲ್ಲಿ ವಕ್ಫ್ ಕದನ ಬೂದಿ ಮುಚ್ಚಿದ ಕೆಂಡದಂತಿರುವಾಗಲೇ ಸಿಎಂ ಸಿಡಿಸಿದ 150 ಕೋಟಿ ಆಫರ್ ಬಾಂಬ್ ದಿನದಿನಕ್ಕೂ ಎಲ್ಲೆಲ್ಲಿಗೋ ಹೋಗ್ತಿದೆ. ಬ್ಯೂರೋ ರಿಪೋರ್ಟ್, TV9.